ಸುಮಾರು 3 ತಿಂಗಳು ತಗೊಂಡು ಚೆನ್ನಾಗೇ ರೆಡಿ ಮಾಡಿಕೊಟ್ಟವ್ರೆ. ಬಟ್ ಇದರದ್ದು ಅರ್ಧ ವಿಡಿಯೋ ರೀಸ್ಟೋರ್ ಸ್ಟಾರ್ಟ್ ಆದಾಗ ಹಾಕಿದ್ದೀನಿ. ಅದ್ರ ಮೇಲೆ ಇದ್ರ ವಿಡಿಯೋ ಏನು ಮಾಡಿಲ್ಲ. ಇವಾಗ ಅದೇ ಮಾಡಿ ಹಾಕೋಣ ಅಂತ ಹೊರಟಿದ್ದೀನಿ. ಟೈಮ್ ತಗೊಂಡು ಚೆನ್ನಾಗಿ ಮಾಡಿಕೊಟ್ಟವ್ರೆ. ಮೀಟ್ ಕನ್ನಡಿಗ ಬರಲ. ರಾಯಲ್ ಎನ್ಫೀಲ್ಡ್ ಸ್ಟ್ಯಾಂಡರ್ಡ್ 2011 ಮಾಡಲ್. ಸೌಂಡ್ ಹೆಂಗಿದೆ? ಸಖತ್ತಾಗಿಲ್ವಾ? ಸಣ್ಣ ಗಂಧದಂಗ ಅರಿಬೇಕು. ನಮ್ಮ ಮನೇಲಿ ಒಂದು ಅಜ್ಜಿ ಅವಳೆ 4 ಮೆಟ್ಲು ಹತ್ತಕ್ಕೆ ಒದ್ದಾಡ್ತಾವಳೆ. ಧರ್ಮಸ್ಥಳದಲ್ಲಿ ಒಂದು ಅಜ್ಜಿ ಅವಳೆ ಇಡೀ ಮೀಡಿಯಾನ ಇಡೀ ದೇಶನೇ ಉಲ್ಟಾ ಬಲ್ಟಾ ಮಾಡ್ತಾವಳೆ. ಸ್ಟ್ರಾಂಗ್ ಅಜ್ಜಿ. ನಾನು ಎಸ್ಐಟಿಗೆ ಹೋಗಿ ಎಸ್ಐಟಿ ತನಿಖೆಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾವಾಗ ಹೋಗ್ತೀನಿ ಅಲ್ಲಿ ನಾನು ನಿಮಗೆ ಕಾಲ್ ಮಾಡ್ತೀನಿ. ಅಲ್ಲಿ ಏನು ನಡೀತಾ ಇದೆ ಅದನ್ನು ನನಗೆ ಸೂಕ್ತವಾಗಿ ನಾನು ನಿಮಗೆ ತಿಳಿಸ್ತೀನಿ. ಸಂಡೇ ಆದರೂ ಸ್ವಲ್ಪ ಬೆಂಗಳೂರಲ್ಲಿ ಗಾಡಿ ಕಮ್ಮಿ ಇರುತ್ತೆ ಅಂದ್ರೆ ಅದು ಇರಲ್ಲ ಬಿಡು. ಈ ಗಾಡಿ ರೆಡಿ ಮಾಡೋಕ್ಕೆ ಮನು ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಮನು ಮತ್ತು ನಮ್ಮ ನರಸಿಂಹಣ್ಣ ಅಂತ KR ಮೋಟಾರ್ಸ್ ಅವರದ್ದು ಶ್ರೀನಗರದಲ್ಲಿ. ಅದು ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ದು ಬ್ಯಾಕ್ ಸೈಡ್ ಮದ್ಗಡೆ ಚೇಂಜ್ ಇರುತ್ತೆ. ಅದಕ್ಕೆ ಕ್ಲಾಸಿಕ್ನ ಫಿಟ್ಟಿಂಗ್ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ತಲೆ ಬೇಕು, ಯಾಕಂದರೆ ಅದು ಕ್ಲಾಸಿಕ್ ಮದ್ಗಡೆ ಫಿಟ್ಮೆಂಟು ಇದು ಫಿಟ್ಮೆಂಟ್ ಚೇಂಜಸ್ ಇರುತ್ತೆ ತುಂಬ. ಆಲ್ಮೋಸ್ಟು 90 ಡೇಸ್ ತಗೊಂಡಿದ್ರು. ಅಂದರೆ 90 ಡೇಸ್ ಅಂದರೆ ಬಟ್ ಜಸ್ಟ್ ಇದೊಂದು ಗಾಡಿ ಮೇಲೆ ಅಲ್ಲ, ಅಂದರೆ ಫ್ರೀ ಆದಾಗ ಈ ಗಾಡಿನ ಮಾಡಿ ಕೊಡ್ತಾ ಇದ್ರೆ. ನಾನು ಹೇಳಿದೆ ಆರಾಮಾಗಿ ಮಾಡಿ, ಏನು ಅರ್ಜೆಂಟ್ ಇಲ್ಲ ಅಂತ. ಇದು ಬ್ಯಾಟ್ರಿ ನೋಡ್ತೀನಿ. ಇಲ್ಲಪ್ಪ, ಹೆಣ್ಮಕ್ಳು ಹೊಡೆದಾಡಿದ್ರೆ ನೋಡ್ಬೋದು, ಗಂಡು ಮಕ್ಕಳು ಕಣ್ಣು ಹೋಗ್ಬಿಡ್ತವೆ. ಮೈಸೂರು ರೋಡ್ ಬೇರೆ ಫುಲ್ ಇದೆ. ಎಲ್ಲಿ ಹೋಗಿ ಮಾಡೋದಂತಾನೆ ತಲೆ ಓಡ್ತಾ ಇಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನೋಡ್ಬೇಕೀಗ. ಹತ್ತೀನಿ ಮೈಸೂರು ರೋಡ್ ಫ್ಲೈಓವರ್. ಎಷ್ಟು ಖರ್ಚಾಗಿದೆ ಅಂತ ಹೇಳಲ್ಲ, ನಿಮ್ಗೆ ಯಾಕೆ ಬೇಕದು? ಬಟ್ ಬೇಕಂದರೆ ಕೇಳಿ ಹೇಳ್ತೀನಿ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ನು ಚೇಂಜ್ ಆಗಿದೆ. A to Z ಹೊಸದಿದೆ ಇದರಲ್ಲಿ. ಚೆಸಿ ಇಂಜಿನು ಬಿಟ್ಬಿಟ್ಟು ಮತ್ತೆಲ್ಲ ಹೊಸದು. ಮನು ಮತ್ತು ನರಸಿಂಹಣ್ಣ ಅಂತ ಇಬ್ಬರು ಸೇರಿಬಿಟ್ಟು ಚೆನ್ನಾಗಿ ಮಾಡಿಕೊಟ್ಟಾದ್ರೆ. RC ಬುಕ್ಕಲ್ಲಿ ಚೇಂಜ್ ಮಾಡಿಸ್ಕೋಬೇಕು ಕಲರು, ಇಲ್ಲ ಅಂದರೆ ಇದು ಇಲ್ಲಿಗಲ್ ಆಗುತ್ತೆ. ನ್ಯಾಡೋ ಗ್ರೇ ಅಂತ ಕಲರು ಮಸ್ತಾಗಿದೆಯಲ್ಲ. ಇದು ಮೋನೋಗ್ರಾಮ್ ಸಿಕ್ಕಿಲ್ಲ ನನಗೆ. ಈ ಮೋನೋಗ್ರಾಮನ್ನು ಹುಡ್ಕೋಕ್ಕೆ ತುಂಬ ಟ್ರೈ ಮಾಡಿದ್ದೀನಿ. ಎಲ್ಲ ಪ್ಲಾಸ್ಟಿಕ್ ಸಿಗ್ತಾಯಿತ್ತು, ಬಟ್ ಈ ಮೋನೋಗ್ರಾಮಿಗೆ ತುಂಬ ತಡ್ಕಾಡಿ ಮಾಡಿರೋದು. ಇಂಜನ್ ಸ್ಪೆಸಿಫಿಕೇಷನ್ ಬಂದುಬಿಟ್ಟು 346cc ಸಿಂಗಲ್ ಸಿಲಿಂಡರ್ ಟ್ವಿನ್ ಸ್ಪಾರ್ಕ್ ಕಾರ್ಬೊರೇಟರ್ ಇಂಜನು, 5 ಸ್ಪೀಡ್ ಗೇರ್ ಬಾಕ್ಸು. ಚೇಂಜಿಗೆ ಇಟ್ಟರೆ ಒಂದು 3-3.5 ಸಾವಿರ ಖರ್ಚು ಬರ್ಬೋದು ಅಷ್ಟೇ, ಒಂದು 6 ಮಂತ್ಗೆ. ಟೈಲ್ ಲ್ಯಾಂಪ್ ಹೋಗ್ಬಿಟ್ಟಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂದರೆ ಇಟ್ಟಾಗ ಯಾರೋ ಟಚ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಸ್ವಲ್ಪ ಗಾಡಿ ಲೆಂತ್ ಅಲ್ವಾ, ಸೊ ಅದಕ್ಕೆ. ಟಾಪ್ ಸ್ಪೀಡ್ ಚೆಕ್ ಮಾಡೋಣ. ಟಾಪ್ ಸ್ಪೀಡಲ್ಲ ಬೆಂಗಳೂರಲ್ಲಿ ನೋಡೋಕ್ಕಾಗಲ್ಲ, ವ್ಯರ್ಥ ಪ್ರಯತ್ನ. ಸಾಕಲ್ ಬರೋ ವೀಲ್ ಬೇಡ, ಇನ್ನು ಒಂದು ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಹೇಳಿದ್ರಲ್ಲೆಲ್ಲ ಇದ್ದಿದ್ದೆ ನಾನು. ಗ್ಯಾರೇಜ್ ಅವ್ರಿಗೇನು ಇಷ್ಟ ಆಗಿಲ್ಲ ಏನೋ. ಇದು ಒಂದು ಗಾಡಿ ವಿಡಿಯೋ ಮಾಡೋಕೆ 5 ಲೀಟ್ರ್ ಪೆಟ್ರೋಲ್ ಖಾಲಿ ಮಾಡಿದ್ದೀನಿ ಗುರು. 5 ನಿಮಿಷ ಖಾಲಿ ಜಾಗ ಸಿಕ್ಕಿದ್ರೆ ಸಾಕಿಲ್ಲ. ಆದರೂ ಒಂದು ಸ್ಪೆಸಿಫಿಕೇಶನ್ ಹೇಳೋಕ್ಕಷ್ಟೇ. ಮತ್ತು ಕೆಲವರು ಹೇಳಿದ್ರು ಈ ಕಲರ್ ಇಷ್ಟ ಆಗಿಲ್ಲ ನನಗೆ, ಚೆನ್ನಾಗಿಲ್ಲ ಈ ಕಲರು, ರೆಡ್ ಕಲರ್ ಮಾಡಿಸ್ಬೋದಿತ್ತು ನೀನು ಅಂತ ಹೇಳಿದ್ರು. ನಾನು ಹೇಳೋದೇನೆಂದರೆ ಒಬ್ಬೊಬ್ರಿಗೆ ಒಂದೊಂದು ಕಲರ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಒಬ್ಬೊಬ್ಬ ಮನುಷ್ಯ ಇಷ್ಟ ಆಗ್ತಾನೆ. ಕೆಲವೊಂದು ಸರಿ ನಾವೇನು ಮಾಡ್ತೀವಿ ಅಂದರೆ ನಮಗೆ ಆತ್ಮೀಯನಾದೊಂದು ತಪ್ಪು ಮಾಡಿದ್ರು ಸರಿ ಅಂದ್ಬಿಡ್ತೀವಿ. ಸೊ ಹಾಗೆ ಕಲರ್ ವಿಷಯದಲ್ಲೂ ಹಾಗೆ ಒಬ್ಬೊಬ್ರಿಗೆ ಒಂದೊಂದು ಥರ. ಹಾರ್ನ್ ಪರವಾಗಿಲ್ಲ. ಬ್ರೇಕ್ ಬಂದ್ಬಿಟ್ಟು ಹಿಂದ್ಗಡೆನೂ ಡ್ರಮ್ ಬೇಕು, ಮುಂದ್ಗಡೆನೂ ಡ್ರಮ್ ಬೇಕು. ಬ್ರೇಕಿಂಗ್ ಅಷ್ಟೇನಿಲ್ಲ. ಫಿಲ್ಟ್ರೇ ಇಲ್ಲ ಸೈಲೆನ್ಸರ್ಗೆ, ನಮ್ಮ ಉಪಿವಾಸ್ ಥರ. ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ಹ್ಯಾಂಡ್ಲ್ ಬಾರಲ್ಲಿ ಜಾಸ್ತಿ ದೂರ ಓಡ್ಸೋಕ್ಕಾಗಲ್ಲ ಅವರು, ಲಾಂಗ್ ಅಲ್ಲ, ಕೈ ನೋವು ಬಂದುಬಿಡುತ್ತೆ.
ವೈಬ್ರೇಷನ್ ಇದೆ ತುಂಬ ಜಾಸ್ತಿನೇ ಇದೆ ವೈಬ್ರೇಷನ್ ಇದರಲ್ಲಿ. ಹಳೇ ಇಂಜನ್ ಅಲ್ವಾ, ಫೀಲು ಚೆನ್ನಾಗಿದೆ. ಇವತ್ತು ನನಗೋಸ್ಕರ ಸೂರ್ಯ ಬಂದಿದ್ದಾನೆ, ಸಪೋರ್ಟ್ ಇದೆ. ಕಿಕ್ಕಿ ಹೊಡಿಬೇಕು, ಒಂದು ಕಿಕ್ಕಿ ಸ್ಟಾರ್ಟ್ ಆಗುತ್ತೆ ಗುರು. ನನ್ನ ಮೇಲೆ ಹಣೆ ಇಟ್ಟು ಹಾಗೆಲ್ಲ ಇನ್ಶೂರೆನ್ಸ್ ಅವ್ರು ಫೋನ್ ಮಾಡ್ತವ್ರೆ. 3-4 ತಿಂಗಳಾಯ್ತು ಹೊರಗಡೆ ತೆಗಿದೆ. ಹಾಂ ಕಾಣುತ್ತೆ. ಇವಾಗ ಆನಿದ್ದೆ ಗುರು. ನೀವು ಬಂದು ಕೈಗೆಲ್ಲ ಕಿಸ್ ಮಾಡ್ಬೇಕು ಸುಮ್ಮನೆ. ಅಲ್ಲಿಂದ ಏನೇ ಬೆಲೆ ಇಲ್ವಾ? ಅಲ್ಲಿಂದ ಬಂದು ಕೈಗೆಲ್ಲ ಕಿಸ್ ಮಾಡಿ ಯಾವಾಗ ಬಂದ್ರಿ ಅಣ್ಣ ಅಂತ ಆ ಥರ ಎಲ್ಲ ಡೌ ಮಾಡ್ಬೇಕಾ? ಪುನಃ ಮಾಡಿ ಹೋಗಿ ಹೋಗುರು. ಪುನಃ ಹಾಗೆ ಬಾ, ಕೈ ಕಿಸ್ ಈ ಲೆಫ್ಟ್ ಹ್ಯಾಂಡ್ ಈ ಕೈಗೆ ಮಾಡ. ಸುಮ್ಮನೆ ಕ್ಯಾಮರಾ